ಮಕ್ಕಳ ನಗುವಿನ ದೀಪದೊಂದಿಗೆ ಜನ್ಮದಿನಾಚರಣೆ ಆಚರಿಸಿದ ಸೌಮ್ಯ. ನಮಸ್ಕಾರ ವೀಕ್ಷಕರೇ, SN ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಬುಡಿ. ವೀಕ್ಷಕರೇ, ಇದು 5G ಯುಗ. ಇವಾಗೆಲ್ಲ ತಮ್ಮ ತಮ್ಮ ಜನ್ಮ ದಿನಾಚರಣೆಯನ್ನು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಸ್ನೇಹಿತರೊಂದಿಗೆ ಕೇಕ್ ಕಟ್ ಮಾಡಿ ಪಾರ್ಟಿ, ಡ್ಯಾನ್ಸ್ ಅಂತ ಒಣ ಆಡಂಬರದೊಂದಿಗೆ ಆಚರಿಸುವುದೇ ಒಂದು ಟ್ರೆಂಡ್. ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಪೇಡಾ ನಗರಿಯಾದ ಧಾರವಾಡದಲ್ಲಿ ಕಲ್ಪವೃಕ್ಷ ಫೌಂಡೇಶನ್ನ ಸಂಸ್ಥಾಪಕರಾದ ಸೌಮ್ಯ ಎಮ್ಮಿಯವರು ಗುರುವಾರ ಅಂದರೆ ದಿನಾಂಕ 30/7/2026 ತಮ್ಮ ಜನ್ಮದಿನವನ್ನು ಯಾವುದೇ ಒಣ ಆಡಂಬರವಿಲ್ಲದೆ ಸರಳ ರೀತಿಯಲ್ಲಿ ಧಾರವಾಡದ ಹಳೆ APMC ಹಿಂದುಗಡೆ ಇರುವ ಮೇದಾರ್ ಓಣಿಯ ಸ್ಲಂನಲ್ಲಿರುವಂತಹ ನೂರಾರು ಮಕ್ಕಳು ಮತ್ತು ಅಲ್ಲಿನ ಜನತೆಯ ಜೊತೆಗೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಈ ಸುಸಂದರ್ಭದಲ್ಲಿ ಸೌಮ್ಯ ಹಾಗೂ ಅವರ ತಂದೆಯವರಾದ ಕೊಟ್ರೇಶಪ್ಪ ಎಮ್ಮಿ ಮತ್ತು ಇದೇ ಕಲ್ಪವೃಕ್ಷ ಫೌಂಡೇಶನ್ನ ಸಹ ಸಂಸ್ಥಾಪಕರಾದ ಚೇತನ್ ಅಂಗಡಿಯವರು, ಈ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಒಂದು ಚಿಕ್ಕ ಪರಿಚಯ ಮಾಡೋದೇನೆಂದರೆ, ಇವರು ತುಂಬಾ ಶ್ರಮಜೀವಿ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅಂದರೆ IIT ಧಾರವಾಡ ಇಲ್ಲಿ ಇವರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಸೌಮ್ಯ ಅವರ ಈ ಕಲ್ಪವೃಕ್ಷ ಫೌಂಡೇಶನ್ಗೆ ಸಹ ಸಂಸ್ಥಾಪಕರಾಗಿ ಬೆಂಬಲವಾಗಿ ನಿಂತು ಈ ಫೌಂಡೇಶನ್ನ ಇಂತಹ ಎಷ್ಟೋ ನಿಸ್ವಾರ್ಥ ಸೇವೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಈ ವಿಷಯವನ್ನ ನಾನು ಯಾಕೆ ಇಷ್ಟೊಂದು ಗಂಭೀರವಾಗಿ ವರದಿ ಮಾಡ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಕೆಲವು ಶ್ರೀಮಂತರು ಅಥವಾ ಅವರ ಮಕ್ಕಳಾಗಲಿ ತಮ್ಮ ತಮ್ಮ ಜನ್ಮದಿನವನ್ನು ಆಚರಿಸೋಕೆ ದೊಡ್ಡ ದೊಡ್ಡ ಹೋಟೆಲ್, ರೆಸಾರ್ಟ್ಗಳನ್ನ ಬುಕ್ ಮಾಡಿ ಪಾರ್ಟಿ ಅನ್ನೋ ಹೆಸರಲ್ಲಿ ತಯಾರಾದ ಊಟವನ್ನು ತಾವು ತಿಂದು ತೇಗಿ ಉಳಿದ ಆಹಾರವನ್ನು ತಿಪ್ಪೆಗೋ ಅಥವಾ ಗಟಾರಕ್ಕೆ ಎಸೆಯೋ ದೊಡ್ಡ ಶಿಖಾಮಣಿಗಳಿಗೆ ಸೌಮ್ಯ ಅವರು ಮಾದರಿಯಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಕೊನೆಯದಾಗಿ ಹೇಳಬೇಕೆಂದರೆ, ಸಮಸ್ತ ದೇಶದ ಜನತೆ ಹಾಗೂ SN TV ಕನ್ನಡ ನ್ಯೂಸ್ ಚಾನೆಲ್ನ ನೆಚ್ಚಿನ ವೀಕ್ಷಕರ ಪರವಾಗಿ ಸೌಮ್ಯ ಮೇಡಮ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.